ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ 28. ಆ ಕದರ್ಯ ತಾನು ಮಾಡಿದ ಮಿತ್ರದ್ರೋಹದ ಪಾಪದ ಫಲವಾಗಿ ನರಕಯಾತನೆ ಅನುಭವಿಸುತ್ತಾ ಪ್ರೇತ ಶರೀರ ಹೊಂದಿದನು. ಆಗ ನಾನಾ ಕಷ್ಟಗಳನ್ನು ಅನುಭವಿಸಿ ಹಣ್ಣುಗಳನ್ನು ಕದ್ದ ಪಾಪಕ್ಕಾಗಿ ವಾನರನಾಗಿ ಜನಿಸಿದನು. ಕಾಲಂಜರ ಪರ್ವತದ ಸಮೀಪದಲ್ಲಿ ಮನೋಹರವಾದ ಒಂದು ಕೊಳವಿದ್ದಿತು. ಅದರ ಹೆಸರು ಮೃಗತೀರ್ಥ. ಅದು ಮಾನಸ ಸರೋವರದಷ್ಟು ಪವಿತ್ರವಾಗಿತ್ತು. ಅಲ್ಲಿಗೆ ದೇವತೆಗಳು ರಾಕ್ಷಸರ ಭಯದಿಂದ ಮೃಗದ ರೂಪ ಧರಿಸಿ ಸ್ನಾನ ಮಾಡಲು ಬರುತ್ತಿದ್ದರು. ಇಲ್ಲಿ ಶ್ರಾದ್ದ ಮಾಡಿದರೆ ಪಿತೃಗಳು ಸದ್ಗತಿ ಹೊಂದುವರೆಂಬ ನಂಬಿಕೆ. ಮನುಷ್ಯ ಶರೀರ ಪಡೆದ ಉತ್ತಮ ಬ್ರಾಹ್ಮಣ ಜನ್ಮ ತಳೆದಿದ್ದರೂ ಕದರ್ಯನು ತನ್ನ ಪಾಪದ ಫಲವಾಗಿ ಮೊಟ್ಟ ಮೊದಲು ಆ ಕೊಳದ ಬಳಿ ವಾನರನಾಗಿ ಜನಿಸಿದನು. ಆಗ ನಾರದರು, ಅಷ್ಟು ಪಾಪಗಳನ್ನು ಮಾಡಿದ್ದರೂ ಕದರ್ಯನು ಆ ಪವಿತ್ರ ಕೊಳದ ಬಳಿ ಜನಿಸಲು ಕಾರಣವೇನು ಎಂದು ಪ್ರಶ್ನಿಸಿದನು. ಅದಕ್ಕೆ ನಾರಾಯಣನು ಒಂದು ಕಥೆಯನ್ನು ಹೇಳಿದರು. ಹಿಂದೆ ಚಿತ್ರಕುಂಡಲ ಎಂಬ ಹೆಸರಿನ ಶ್ರೇಷ್ಠ ವೈಶ್ಯನಿದ್ದನು. ಮಹಾಪತಿವ್ರತೆಯಾದ ತಾರಕ ಅವನ ಪತ್ನಿ. ಆ ದಂಪತಿಗಳು ಬಹಳ ಭಕ್ತಿಯಿಂದ ಪುರುಷೋತ್ತಮ ಮಾಸದ ವ್ರತಾಚರಣೆ ಮಾಡಿ ವ್ರತದ ಕೊನೆಯ ದಿನ ಉದ್ಯಾಪನೆ ಮಾಡಿದರು. ಆಗ ಅಲ್ಲಿಗೆ ಕದರ್ಯನು ಬಂದಿದ್ದನು. ಅವನು ಪೂಜಾ ವ್ರತಾದಿಗಳನ್ನು ಮಾಡದಿದ್ದರೂ ಆ ವೈಶ್ಯನು ಮಾಡಿದ ಪುರುಷೋತ್ತಮ ಮಾಸದ ವ್ರತವನ್ನು ಬಹಳ ಭಕ್ತಿಯಿಂದ ನೋಡಿದ್ದನು ಮತ್ತು ಧನಲಾಲಸೆಯಿಂದ ಆ ಮಾಸವನ್ನು ಬಹಳ ಪ್ರಶಂಸಿಸಿದನು. ಏಕೆಂದರೆ ಆ ವೈಶ್ಯನು ಬ್ರಾಹ್ಮಣರಿಗೆಲ್ಲ ಮೃಷ್ಟಾನ್ನ ಭೋಜನ ಹಾಕಿ ಕೈತುಂಬ ದಕ್ಷಿಣೆ ಕೊಟ್ಟಿದ್ದನು. ಆ ಮಾಸದ ವ್ರತವನ್ನು ಕೇವಲ ನೋಡಿ ಅದನ್ನು ಪ್ರಶಂಸಿಸಿದ್ದರ ಪುಣ್ಯ ಫಲವಾಗಿ ಅವನು ಆ ಪವಿತ್ರ ತೀರ್ಥದಲ್ಲಿ ವಾನರನಾಗಿ ಜನಿಸಿದ್ದನು. ಆ ಹಣ್ಣು ಹಂಪಲುಗಳಿಂದ ತುಂಬಿದ್ದ ಆ ವನದಲ್ಲಿ ವಾನರನಾಗಿ ಜನಿಸಿದ್ದಕ್ಕೆ ಇನ್ನೊಂದು ಕಾರಣವೂ ಇದೆ. ಹಿಂದೆ ಶ್ರೀರಾಮಚಂದ್ರನು ಸಮುದ್ರಕ್ಕೆ ಸೇತುವೆ ನಿರ್ಮಿಸಿ ರಾವಣನನ್ನು ಸಂಹರಿಸಿದ್ದನು. ರಾವಣ ವಧೆಯಿಂದ ಪ್ರಸನ್ನರಾದ ಬ್ರಹ್ಮ ಶಂಕರರು ರಾಮನಿಗೆ ಏನು ವರ ಕೇಳಿದರೋ ಕೊಡುವುದಾಗಿ ಹೇಳಿದರು. ಆಗ ರಾಮನು ರಾಕ್ಷಸರ ಕೈಯಿಂದ ಮರಣ ಹೊಂದಿದ ವಾನರನ್ನೆಲ್ಲ ಬದುಕಿಸುವಂತೆ ಕೇಳಿಕೊಂಡನು. ಆಗ ಅಮೃತದ ವೃಷ್ಟಿಯಾಗಿ ಎಲ್ಲ ವಾನರರು ಬದುಕಿದರು. ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗುವಾಗ ಆ ವಾನರರಿಗೆಲ್ಲ ತಮಗಿಷ್ಟವಾದ ಕಡೆ ಹೋಗಬಹುದೆಂದು, ವಾನರ ಜಾತಿ ಇದ್ದ ಕಡೆಯೆಲ್ಲ ಫಲ ಪುಷ್ಪಗಳಿಂದ ತುಂಬಿರುವ ಕಾಡುಗಳು, ಸಿಹಿಯಾದ ನೀರುಳ್ಳ ಕೆರೆ ಕೊಳ ನದಿಗಳು ಇರುತ್ತವೆ ಎಂದು ವರಕೊಟ್ಟನು. ಆ ವಾನರರಲ್ಲಿ ಕದರ್ಯನು ವಾನರನಾಗಿ ಜನಿಸಿದ್ದನು. ತನ್ನ ಪಾಪದ ಫಲವಾಗಿ ದೇಹದಲ್ಲೆಲ್ಲ ಹುಣ್ಣುಗಳಾಗಿ ನರಕಯಾತನೆ ಅನುಭವಿಸುತ್ತಿತ್ತು. ಆಗ ದೈವಯೋಗದಿಂದ ಪುರುಷೋತ್ತಮ ಮಾಸ ಬಂದಿತು. ನಿರಾಹಾರದಿಂದ ಆ ತೀರ್ಥದ ಬಳಿ ಬಂದಿತು. ದಶಮಿ ತಿಥಿಯಿಂದ 4 ದಿನಗಳವರೆಗೆ ಆ ಮಾಸದಲ್ಲಿ ಉಪವಾಸವಿದ್ದು ರೋಗದಿಂದ ಬಳಲಿ ಬೆಂಡಾಗಿ ಆ ಕೊಳದಲ್ಲಿ ಬಿದ್ದಿತು. ಶರೀರವೆಲ್ಲ ಆ ಪವಿತ್ರ ನೀರಿನಿಂದ ನೆನೆಯಿತು. ಆ ಪುಣ್ಯದ ಫಲವಾಗಿ ಆ ಕೋತಿಗೆ ಪವಿತ್ರ ಶರೀರ ದೊರಕಿತು. ಇದ್ದಕ್ಕಿದ್ದಂತೆ ಸಕಲ ಸುಖ ಸಾಮಗ್ರಿಗಳಿಂದ ತುಂಬಿದ್ದ ಒಂದು ವಿಮಾನವು ಬಂದು ನಿಂತಿತ್ತು. ಇದನ್ನೆಲ್ಲ ನೋಡಿ ಕದರ್ಯನಿಗೆ ವಿಪರೀತವಾದ ಆಶ್ಚರ್ಯವಾಯಿತು. ಆಗ ಹರಿಭಟರು ಅವನ ಮುಂದೆ ಕೈಜೋಡಿಸಿ ನಿಂತರು. ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 28ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓ